ಬೇರೆ ಬೇರೆ ಆಯಾಮಗಳಲ್ಲಿ ಈಗ ತನಿಖೆ ನಡೀತಾ ಇದೆ. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಮೂಡ್ತಾ ಇದೆ. ಏನಂದ್ರೆ ಒಂದು ಪತ್ರದಿಂದ ಈ ಸಾವನ್ನ ತಪ್ಪಿಸಬಹುದಾಗಿತ್ತ, ಆ ಪತ್ರಕ್ಕೆ ಮನ್ನಣೆಯನ್ನ ಕೊಟ್ಟಿದ್ದಿದ್ರೆ ಅಂತ. ಯಾವುದದು ಪತ್ರ ಹಾಗಾದ್ರೆ? ಈ 5 ಹುಲಿಗಳ ಸಾವಾಯ್ತಲ್ಲ, ಹುಲಿಯ ಸಾವಿನ ಸೀಕ್ರೆಟ್ ಏನು ಅಂತ ನೋಡ್ತಾ ಹೋದಾಗ ಇನ್ನೂ ಒಂದು ಆಯಾಮ ಗೊತ್ತಾಗುತ್ತೆ. ಅರಣ್ಯ ಇಲಾಖೆ ಅಲರ್ಟ್ ಆಗಿದ್ದಿದ್ರೆ ಈ ಹುಲಿಗಳೇನಾದರೂ ಬದುಕ್ತಾ ಇದ್ವಾ ಅಂತ. ಕಳ್ಳ ಬೇಟೆಗಾರರ ಬಗ್ಗೆ ಅಲರ್ಟ್ ಕೊಟ್ಟಿದ್ರು ಪೊಲೀಸರು. ಅಂದರೆ ಪ್ರಾಣಿಗಳ ಬೇಟೆಗಾರರು, ಪ್ರಾಣಿಯನ್ನು ಬೇಟೆ ಆಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಪ್ರತ್ಯೇಕ ಚೆಕ್ ಪೋಸ್ಟ್ ಒಂದನ್ನು ನಿರ್ಮಿಸ್ಕೊಡಿ, ಅನುಮತಿ ಕೊಡಿ ಅಂತಂದ್ಬಿಟ್ಟು ಪೊಲೀಸರು ಪತ್ರವನ್ನು ಬರೆದಿದ್ರು. ಆದರೆ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ನಿಮಗೆ ಮಲೆ ಮಹದೇಶ್ವರನ ಬೆಟ್ಟ ಅಂತಂದರೆ ತಮಿಳುನಾಡಿನಿಂದ 3 ಜಿಲ್ಲೆಗಳು ಲಿಂಕ್ ಆಗುತ್ತೆ. ಆ 3 ಜಿಲ್ಲೆಗಳು ಲಿಂಕ್ ಆಗುತ್ತೆ. ಆ ಕಡೆಯಿಂದ ಬರೋರು ಹೋಗೋರು ತಪಾಸಣೆನೇ ಆಗ್ತಾ ಇಲ್ಲ. ಹಾಗಾಗಿ ಒಂದು ಚೆಕ್ ಪೋಸ್ಟ್ ಮಾಡಿಕೊಡಿ ಅಂತ ಕೇಳಿದರು. ಹಾಗಾದರೆ ಏನಿದೆ ಪತ್ರದಲ್ಲಿ ಅಂತ ನೋಡೋದಾದರೆ ಅವ್ರು ಹೇಳ್ತಾರೆ, ಪತ್ರದಲ್ಲಿ ಪೊಲೀಸರು ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ 3 ಪ್ರಮುಖ ತಮಿಳುನಾಡಿನ ಜಿಲ್ಲೆಗಳು ಬರ್ತವೆ. ಧರ್ಮಪುರಿ, ಕೃಷ್ಣಗಿರಿ ಇವೆಲ್ಲ ಕೂಡ ಬರ್ತವೆ. ಅನುಮಾನಾಸ್ಪದ ವ್ಯಕ್ತಿಗಳು ವಾಹನಗಳ ಪರಿಶೀಲನೆ ಮಾಡೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಯಾರು ಏನು ಬೇಕಾದರೂ ಬೇಕಾಬಿಟ್ಟು ಓಡಾಡ್ತಾ ಇದ್ದಾರೆ. ಚೆಕ್ ಮಾಡೋದಕ್ಕೆ ಚೆಕ್ ಪೋಸ್ಟೇ ಇಲ್ಲ. ಬೆಟ್ಟಕ್ಕೆ ಹೋಗುವ ಅನುಮಾನಾಸ್ಪದ ವ್ಯಕ್ತಿ ಮತ್ತು ವಾಹನಗಳ ತಪಾಸಣೆ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಹಾಗಾಗಿ ಈ ಕಳ್ಳ ಬೇಟೆಗಾರರ ಮೇಲೆ ನಿಗಾ ಇಡೋದಕ್ಕೆ ಶೀಘ್ರವೇ ಚೆಕ್ ಪೋಸ್ಟ್ನ ನಿರ್ಮಾಣದ ಅಗತ್ಯ ಇದೆ ಅಂತ ಪೊಲೀಸ್ ಇಲಾಖೆ ಪತ್ರವನ್ನು ಬರೆದಿತ್ತು. ಚೆಕ್ ಪೋಸ್ಟ್ಗೆ ಅನುಮತಿ ಕೊಡಿ ಅಂತ. ಯಾಕೆಂದರೆ ಅದಕ್ಕೆಲ್ಲ ಪರ್ಮಿಷನ್ ಕೊಡಬೇಕಾಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದರೆ ಒಂದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡ್ತಾಯಿದ್ರು ಇವರು. ಈ ತಿಂಗಳಲ್ಲೇ ಆರಂಭದಲ್ಲಿ ಬರೆದಿದ್ದಾರೆ ಪತ್ರ. ಆ ಪತ್ರದಲ್ಲಿ ಅವ್ರು ಕೇಳ್ಕೊಂಡಿರೋದು ಇಷ್ಟೇ, ಒಂದು ಚೆಕ್ ಪೋಸ್ಟ್ ನಿರ್ಮಾಣಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಎಷ್ಟು ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅಂತಂದರೆ, ಹೇಳಿ ಕೇಳಿ ಅದು ಅಭಯಾರಣ್ಯ, ರಕ್ಷಿತಾರಣ್ಯ. ಆ ರಕ್ಷಿತಾರಣ್ಯದಲ್ಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅಷ್ಟು ಕಳ್ಳದಾರಿಗಳಿದೆ. ಹಾಗಾಗಿ ಕನಿಷ್ಠ ಒಂದು ಚೆಕ್ ಪೋಸ್ಟ್ ನಿರ್ಮಾಣಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ವಾ ಅಂತ, ಅಥವಾ ವ್ಯಕ್ತಿಗಳಾಗ್ಲಿ ಹೋದ್ರೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಚೆಕ್ ಪೋಸ್ಟ್ ಅನ್ನ ಮಾಡಬೇಕು ಅಂತ ಈಗಾಗಲೇ ಈ ತಿಂಗಳಲ್ಲೇ ಅರಣ್ಯ ಇಲಾಖೆಗೆ ಚಾಮರಾಜನಗರ ಪೊಲೀಸ್ ಅಧೀಕ್ಷಕರು ಒಂದು ಪತ್ರವನ್ನ ಬರೀತಾರೆ. ಆದ್ರೆ ಆ ಪತ್ರಕ್ಕೆ ಯಾವುದೇ ರೀತಿ ಉತ್ತರವನ್ನ ಅರಣ್ಯ ಇಲಾಖೆಯಿಂದ ಬರ್ತಾ ಇಲ್ಲ. ಜೊತೆಗೆ ಆ ಪತ್ರದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಕಳ್ಳ ಬೇಟೆಗಾರರ ಹಾವಳಿ ಕೂಡ ಇದೆ. ತಮಿಳುನಾಡಿನ ಭಾಗದಲ್ಲಿ 3 ಜಿಲ್ಲೆಗಳು ಸೇರುವಂತಹ ಜಾಗ ಏನಿದೆ ಅಲ್ಲಿ ತುಂಬಾ ಕಳ್ಳ ಬೇಟೆಗಾರರ ಹಾವಳಿ ಇದೆ. ಸೊ ಹಾಗಾಗಿ ಹುಲಿ ಉಗುರು ಆಗಿರ್ಬೋದು, ಹುಲಿ ಚರ್ಮವಾಗಿರ್ಬೋದು, ಸೊ ಇದು ಕಳ್ಳ ಬೇಟೆಗಾರರ ಟಾರ್ಗೆಟ್ ಆಗಿರ್ಬೋದು. ಜೊತೆಗೆ ಈಗ ಆಗಿರುವಂಥದ್ದು ಕೂಡ ಅದೇನೆ, ಹುಲಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಇದರ ಹಿಂದೆ ಏನಾದರೂ ಕಳ್ಳ ಬೇಟೆಗಾರರು ಇದಾರಾ ಏನು ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಜೊತೆಗೆ ಪೊಲೀಸರ ಪತ್ರ ಏನಿದೆ ಅದು ಕೇವಲ ಅವರು ಲಿಖಿತವಾಗಿ ಬರೆದಿದ್ರು, ಜೊತೆಗೆ ಆ ಮುಂಚೆಯೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಅನ್ನುವಂಥದ್ದಾಗಿ ಗೊತ್ತಾಗುತ್ತೆ. ಆದ್ರೆ ಅರಣ್ಯ ಇಲಾಖೆ ಈ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ವಹಿಸಿರೋದು ಗೊತ್ತಾಗುತ್ತೆ. ಈಗಾಗಲೇ ಇಡೀ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಹುಲಿಗಳ ಸಂರಕ್ಷಣೆ ವಿಚಾರದಲ್ಲಾಗಿರ್ಬೋದು, ಹುಲಿಗಳ ವಿಚಾರದಲ್ಲಾಗಿರ್ಬೋದು. ಆದ್ರೆ ಈ ರೀತಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಸರಿ ಅಂತ ಅಟ್ಲೀಸ್ಟ್ ಅರಣ್ಯ ಇಲಾಖೆಯವರು ಕಳ್ಳ ಬೇಟೆಗಾರರ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತು ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಟ್ಟಾಗ ಎಚ್ಚೆತ್ತುಕೊಂಡು ಗಸ್ತನ್ನ ಹೆಚ್ಚಳ ಮಾಡಿದ್ದಿದ್ರೆ, ಜೊತೆಗೆ ಆ ಪ್ಲೇಸ್ ಅಲ್ಲಿ ಹೆಚ್ಚುವರಿಯಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಿದ್ರೆ ಇವತ್ತು 5 ಹುಲಿಗಳು ದಾರುಣವಾಗಿ ಅಂತ್ಯವನ್ನ ಕಾಣ್ತಾ ಇರಲಿಲ್ಲ. ಬದಲಾಗಿ ಅವರು ಕ್ಲಿಯರ್ ಆಗಿ ಇದನ್ನ ನಿರ್ಲಕ್ಷ್ಯವನ್ನ ಮಾಡಿದ್ರು. ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡುವಂತ ಯಾವುದೇ ಆಸಕ್ತಿಯನ್ನು ತೋರಿಸಿಲ್ಲ, ಗಸ್ತನ್ನ ಹೆಚ್ಚಳ ಮಾಡುವಲ್ಲಿ ಆಸಕ್ತಿಯನ್ನು ತೋರಿಸಿಲ್ಲ. ಇದರ ಪರಿಣಾಮವಾಗಿ ಇವತ್ತು 5 ಹುಲಿಗಳು ದಾರುಣವಾಗಿ ಅಂತ್ಯವನ್ನ ಕಂಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಅದು ಸತ್ಯ. ಅದು ಕೆಲವೊಂದು ಅಭಯಾರಣ್ಯ ಮತ್ತು ರಕ್ಷಿತಾರಣ್ಯಗಳು ಅಂತಂದರೆ ನಿಯಮಗಳು ಜಾಸ್ತಿ ಇರುತ್ತೆ. ಅಲ್ಲಿ ಹಸು ಮೇಯಿಸೋದಕ್ಕೂ ಅವಕಾಶ ಕೊಡಬಾರ್ದು. ಆ್ಯಕ್ಚುಲಿ ಜನ ಓಡಾಡೋ ಹಾಗಿಲ್ಲ. ಯಾಕೆಂದರೆ ಈ ಪ್ರಾಣಿಗಳ ಪ್ರೈವೇಟ್ ಲೈಫ್ಗೆ ತುಂಬ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ ರೂಲ್ಸ್ ತಂದಿದ್ದಾರೆ. ಬಟ್ ಫಾಲೋ ಮಾಡ್ತಿಲ್ಲ. ಮಹದೇಶ್ವರನ ಬೆಟ್ಟದಲ್ಲಿ ಒಳದಾರಿಗಳು, ಕಳ್ಳದಾರಿಗಳು 108 ಇವೆ ಓಡಾಡೋದಕ್ಕೆ, ನಿಮಗೆ ಮೇಯ್ನ್ ರೋಡ್ ಬಿಟ್ಬಿಟ್ರೆ. ಸೊ ಅಲ್ಲಿ ನಿಮಗೆ ಇಂಥ ಅವ್ಯವಹಾರಗಳೆಲ್ಲ ಜಾಸ್ತಿ. ಅದಕ್ಕೋಸ್ಕರನೇ ಅಲ್ಲಿ ಸ್ವಲ್ಪ ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡಬೇಕಿನ್ನು. ಅರಣ್ಯ ಇಲಾಖೆಯವರು ಫಸ್ಟ್ ಆಫ್ ಆಲ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇಲ್ಲ ಅಲ್ಲಿ ಒಳಗಡೆ. ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಿಮಗೆ ಸಫಾರಿ ಕರ್ಕೊಂಡೋದಾಗಲೂ ಡೀಪ್ ಫಾರೆಸ್ಟ್ ಕರ್ಕೊಂಡೋಗಲ್ಲ ಅವರು. ಸಫಾರಿ